Praise the Lord. ನಾವು ಎದ್ದು ನಿಂತ್ಕೊಳ್ಳೋಣ. Thank you, Jesus. Thank you, Jesus. Thank you, Father. Thank you, Father. Thank you, Father. Thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. Thank you, praise the Lord. ಕೆಲವಾರು ನಾವು ಫಾಲೋ ತೆಗೆಯಿಲ್ಲ ನೋಡಿ. ಸೊ ಈ ವಾರ ನಾವು the purpose of following Jesus Christ. ಅಂದರೆ ಯೇಸು ಸ್ವಾಮಿ ಯಾಕೆ ಹಿಂಬಾಲಿಸಬೇಕು ಅಂದರೆ why we have to follow the Lord Jesus Christ. ಈ purpose ಅಂದರೆ ಒಂದು purpose ಅಂದ್ರೆ ಏನಂತ ಉದ್ದೇಶ. ಸೊ ಈಗ ನೋಡಿ, ನಾನು ಒಂದು ಹೇಳ್ತೀನಿ, ನಾನು ಹೇಳ್ತೀನಿ, ನಾನು ಮಾಡ್ತಿದ್ದೆ ಈ ರೋಡಲ್ಲಿ ಹೋಗ್ತೀನಿ, ಮತ್ತೆ ಸ್ವಲ್ಪ ದೂರ ಹೋಗಿ ಮತ್ತೆ ಅಂಗಡಿ ಹೋಗ್ತೀನಿ, ಆ ರೋಡಲ್ಲಿ ಹೋಗಿ ಮತ್ತೆ ಆ ಸೈಡ್ ಚೆನ್ನಾಗಿ ನೋಡಿಸ್ಕೊಂಡು ಮತ್ತೆ ನಾನು ಬರ್ತೀನಿ. ನೋಡೋರು ಏನ್ ಮಾಡ್ತಾರೆ, ಈ ರೋಡಲ್ಲಿ ಯಾಕೆ ಹೋಗ್ತಾರೆ ಅಂದ್ರೆ ಏನ್ ಮಾಡ್ತಾರೆ, ಡೌಟ್ ಆಗ್ತದೆ ಅಲ್ಲ. ಮತ್ತೆ ನಾನು ಮಾಡ್ತೀನಿ, ಆಮೇಲೆ ಬರ್ತಾ ಇರಲ್ಲ, ಮತ್ತೆ ಒಂದು ಅರ್ಧ ನಿಮಿಷ ಒಂದು ಅರ್ಧ ತಾಸು ಮತ್ತೆ ಹಂಗೆ ಮಾಡಿದಂತೆ ಮತ್ತೆ ಇನ್ಸ್ಕೊಂಡು ಸ್ವಲ್ಪ ಡೌಟ್ ಆಗ್ತದೆ. ಮತ್ತೆ ಒಂದು 1 ಅವರ್ ಬಿಟ್ಟು ಮತ್ತೆ ನಾನು ಹಂಗೆ ಹೋಗೋದು ಹಿಂಗೆ ಮಾಡೋದು ಅಂತ ಕಷ್ಟ ಮಾಡ್ತಾರೆ, ಹೋಗ್ತೀವಿ ಮಿಸ್ ಆಗಿದೆ. ಸೊ ಸುಮ್ಮನೆ ಏನಾದ್ರು ಹೋಗೋದು, ಸುಮ್ಮನೆ ಮಾಡೋದು, ಸುಮ್ಮನೆ ಹೋಗೋದು ಬರೋದು ಯಾರು ಮಾಡ್ತಾರೆ? ಪರ್ಪಸ್ ಇಲ್ಲದೆ ಮಾಡಿದ್ರೆ ಏನಾದರೂ ಒಂದು ಪರ್ಪಸ್ಗೋಸ್ಕರ ಹೋಗ್ಬೇಕು, ಏನಾದರೂ ಉದ್ದೇಶಗೋಸ್ಕರ ಏನಾದ್ರು ಕೆಲಸ ಮಾಡ್ತೀವಿ. ಈಗ ನೋಡಿ, ಸುಮ್ಮನೆ ಏನಾದ್ರು ನಾವು ವರ್ಕ್ ಹೋಗಿರೋದು, ಇಲ್ಲಂದ್ರೆ ಸ್ಟಡೀಸ್ ಹೋಗಿರೋದು, ಎಲ್ಲಿ ಹೋಗಿರೋದು ಒಂದು ಉದ್ದೇಶದಿಂದ ಹೋಗೋದು. ಸುಮ್ಮನೆ ಹೋಗೋದು, ಸುಮ್ಮನೆ ಶಾಲೆಗೆ ಹೋಗಲ್ಲ, ಮತ್ತೆ ಶಾಲೆ ಕಡೆ ಹೋಗಿ ಸುಮ್ಮನೆ ಬರ್ತಾ ಅಂದ್ರೆ ಪರ್ಪಸ್ ಎಲ್ಲ ಹೋಗಿ ಯಾರಾದ್ರೂ ಹಂಗೆ ಮಾಡ್ತಾ ಇರ್ತಾರಪ್ಪ ಅವ್ನು ವಿಚಾರ. ಮತ್ತೆ ನೀವು ಕೆಲಸ ಮಾಡೋಣ ಮತ್ತೆ ಆಮೇಲೆ ಕಡೆ ಹೋಗಿ ಬಂದ್ರೆ ಏನಾಗ್ತದೆ, ಅಲ್ಲಿ ಇರುವವರು ನೀವು ಬಿಟ್ಬಿಡ್ತಾರೆ. ಯಾಕಂದ್ರೆ ಗೇಟ್ ಮೇಲೆ ಬಿಟ್ಬಿಡ್ತಾರೆ, ಯಾಕಂದ್ರೆ ಹೋಗಿ ಹಿಂಗೆ ಬರ್ತಾ ಇರ್ತಾನೆ ಸ್ವಲ್ಪ ಯಾವೊಂದು ಕೆಲಸ ಮಾಡಿದ್ರೆ ಏನಿರ್ಬೇಕಂತ ಒಂದು ಉದ್ದೇಶ. ಹಾಗೆ ನಾವು ಯೇಸು ಸ್ವಾಮಿ
ಹಿಂಬಾಲಿಸ್ತೀನಿ ಅಂದ್ರೆ ನಾವು ಯೇಸು ಸ್ವಾಮಿ ಕಡೆ ಬರ್ತೀನಿ, ಯೇಸು ಸ್ವಾಮಿ ಕಡೆ ನಾವು ನೋಡ್ತೀನಲ್ಲಿ ಅದೊಂದು ಉದ್ದೇಶ ಇದೆ. ಸುಮ್ಮನೆ ಯಾರು ಹೇಳಿದರು ಅಂದ್ರೆ ನಾವು ಬರಲ್ಲ. ಈಗ ನೋಡಿ, ಒಂದು ಚಿಕ್ಕ ಹುಡುಗ ಇರ್ತಾನೆ ಮನೆಯಲ್ಲಿ, ಚಿಕ್ಕವರು ಮನೆಯಲ್ಲಿ ಇರ್ತಾರೆ, ಮನೆಯಲ್ಲಿ ಅವ್ರು ಹೇಳ್ತಾರೆ ಆ ಗಿಡ ಕಡೆ ಹೋಗಿ ಕೆಲಸ ಮಾಡಿ ಬನ್ನಿ ಅಂತಾರೆ. ಅವನು ಓಡುವುದು ಇಷ್ಟದೋ ಇಲ್ಲವೋ ಅದು ಅವನು ಬಿಟ್ಟು, ಅಂದ್ರೆ ಮನೆಯಲ್ಲಿ ಹೇಗಿದ್ದಾರೋ ಅಂತೂ ಏನ್ ಮಾಡ್ತಾರೆ, ಅಂಗಡಿ ಕಡೆ ಹೋಗ್ತಾರೆ. ನಮ್ಗೆ ಪಕ್ಕ ಸೌಂಡ್ ಇಲ್ಲ, ಯಾರೋ ಫೋಕಸ್ ಅಂದ್ರೆ ಉದ್ದೇಶ ಮನೇಲಿ ಇರ್ಬೋದು, ಹೋಗಿ ಬಂದ್ರಿ ಅಂತ. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಮನೆಗೆ ಇರ್ಬೋದು ಬಯಲಕ್ಕೋಸ್ಕರ ಎದು ಹೇಳ್ತಾಗೋಸ್ಕರ ಅದು ಓಡಿ ಬರ್ತಾರೆ, ಅಂಗಡಿಗೆ ಹೋಗಿ ಅವ್ರಿಗೆ ಹೇಳಿದ್ದು ಮಾಡಿ ಕೆಲಸ ಮಾಡ್ತಾರೆ. ಸೊ ನಾವು ಎಷ್ಟು ಸ್ವಾಮಿ ಬರುತ್ತೆ ನಮ್ಗೆ ಬರ್ತದೆ, ಯಾರೋ ಒಬ್ಬರು ಭಯದ ವಾಕ್ಯ ಹೇಳಿದಂತು, ಭಯದ ಮಾತು ಹೇಳಿದಂತು. ಈಗ ಇನ್ನೊಬ್ಬರ ಮೇಲೆ ಭಯ ಇತ್ತು, ದೇವರ ಮೇಲೆ ಒಂದು ಭಯದ ನಾವು ಹೋಗಿಲ್ಲದೆ ಇರಲ್ಲ, ಅದು ಬಿಡ್ತಿದ್ದಂತ ಭಯ, ಹೋಗಿಲ್ಲದೆ ಪಾತ್ರದಂತೆ ಉಪಕಾರದ್ದು. ಅಂದ್ರೆ ಇದರಲ್ಲಿ ಭಯ, ಅಂತ ಭಯದಿಂದ ನಾವು ಈಗ ದೇವರೇ ಭಯದಿಂದ ಮಾಡೋದಿಲ್ಲ, ಪ್ರೀತಿಯಿಂದ ಮಾಡೋದು, ದೇವರ ಭಯದಿಂದ ಮಾಡೋದು. ದೇವರ ನಮಗೋಸ್ಕರ ಒಂದು ಇಷ್ಟ, ಆ ಭಯವನ್ನು ದೇವರ ಭಯವನ್ನು ಪ್ರೀತಿಯಿಂದ ನೀವು ತೋರಿಸಬೇಕು. ನೀವು ನಾವು ಎಲ್ಲ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶ ಒಂದು ಉದ್ದೇಶ ಇರಬೇಕಂದ್ರೆ ನಿಮ್ಮ ಸ್ವಂತ ಇಚ್ಛವಾಗಿ ನಿಮ್ಮ ಸ್ವಂತ ಉದ್ದೇಶವಾಗಿ ಇರಬೇಕು. ಅದು ಯಾರು ಹೇಳಿದಂತ ಇರೋದು, ಸುಮ್ಮನೆ ಪಾಪದಲ್ಲಿ ಅಂಗಡಿಯಿಂದ ಹೋಗೋದು ಇರ್ಬಾರ್ದು. ನಾವು ಇವತ್ತು ನೋಡ್ತೇವೆ, ಓಕೆ, Jesus Christ is the author of life. ಅಂದ್ರೆ ನಾನು ಮೊದಲೇ ಫಸ್ಟ್ ಯೇಸು ಏನಂದ್ರೆ, ಯೇಸು ಸ್ವಾಮಿ ಸರ್ವಜ್ಞ ಮೂರನೇ ಅಧ್ಯಾಯ 15. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾನೇ ಸಾಕ್ಷಿಗಳು. ನೀವು ನೋಡುವಂತ ನಿಮಗೆ ಗುರುತಿರುವಂತ You killed the author of life. That's not the word. Another. ಆದರೆ ದೇವರು ಆತನು ಸತ್ತರ ಒಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಆದರೆ ದೇವರು ಆತನನ್ನು ಸತ್ತರೊಳಗೆ ಎಬ್ಬಿಸಿದನು. 14. ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವಂತ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾಗದ ಮನುಷ್ಯನನ್ನು ಬಿಡಿಸಿಕೊಂಡು ಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ. ಯಾಕೆ ನಾವು ಯೇಸು ಸ್ವಾಮಿ ನಿಭಾಯಿಸಬೇಕು ಅಂದ್ರೆ, ಅವರು ಮೊದಲನೇ ಜೀವನ ನಾಯಕನಾಗಿ ಈ ದಾಸರ ತಗೊಂಡಾಗ ಅವರು ನಮ್ಮ ಜೀವ ಕೊಟ್ಟಿದ್ದರು. ಯಾಕೆ ನಾವು ಅವರನ್ನು ನಿಭಾಯಿಸಬೇಕು ಅಂದ್ರೆ, ಅವರು ನಮ್ಮ ಪ್ರಾಣ ಕೊಟ್ಟಿದ್ದರು. ಸೊ ಅದು ಈಗ ನೋಡಿ,
ಒಂದು ಮಾಡಿದವರಿಗೂ ಅದ ಮೇಲೆ ಒಂದು ಅಧಿಕಾರ ಇರ್ತದೆ. ಈ ನಾವೇನಾದ್ರು ಒಂದು ಮಾಡಿದರೆ ಒಂದು ಕೆಲಸ ಮಾಡಿದ್ರೆ ನಾವು ನನ್ನ ಮೇಲೆ ಏನ್ ಮಾಡ್ತೀವಿ, ಅಧಿಕಾರ ಎಲ್ಲ ನಾನು ಮಾಡ್ತೀವಿ. ಬಟ್ ಇಲ್ಲಿ ಏನಂದ್ರೆ ದೇವರು ಏನ್ ಮಾಡಿದ್ರೆ ಮನುಷ್ಯನ ಸೃಷ್ಟಿ ಮಾಡಿ ಅವನೇ ವಿಲ್ ಪವರ್ ನಾವು ಆರಿಸಿಕೊಳ್ಳುವ ಒಂದು ಪವರ್ ಅನ್ನು ನಾವು ಕೊಟ್ಟಿದ್ದೇವೆ. ನೀವು ಬೇಕಂದ್ರೆ ಅವ್ರ ದಾರಿಯಲ್ಲಿ ಹೋಗ್ಬೋದು, ಇಲ್ಲಂದ್ರೆ ನಿಮ್ಮ ಸ್ವಂತ ಇಚ್ಛೆ ದಾರಿಯಲ್ಲಿ ಹೋಗ್ಬೋದು. ಮನುಷ್ಯನು ಒಂದು ಕ್ರಿಯೇಟ್ ಮಾಡಿದಂದ್ರೆ ಒಂದು ಕೆಲಸ ಮಾಡಿದಂದ್ರೆ ಅವನೇನ್ ಮಾಡ್ತಾನೆ, ನಾವೇನೋ ಪ್ರಕಾರ ಕೇಳಬೇಕು ಅಂತ ಮಾಡ್ತಾನೆ. ಬಟ್ ಗಾಡ್ ಕ್ರಿಯೇಟ್, ದೇವರು ಯಾವಾಗ ಉಂಟು ಮಾಡ್ತೇವೆ ಅವನಿಗೆ 2 ಕೆಲಸ ಇದೆ, ಅಂದ್ರೆ 2 ದಾರಿ ಇದೆ. ನೀವು ನಾವೇ ಅಂದ್ರೆ ನನ್ನ ದಾರಿಯಲ್ಲೂ ಬರ್ಬೋದು, ನಿಮ್ಮ ದಾರಿಯಲ್ಲೂ ನಿಮ್ಗೆ ಇಷ್ಟ. ಅದೇ ನಾವು ಮಾಡಿಸ್ಕೊಳ್ತೀವಿ, ಯೇಸು ಸ್ವಾಮಿ ಬಾರಿಸ್ತೀವಿ. ವೈ, ಯಾಕೆ ನಾವು ಯೇಸು ಸ್ವಾಮಿ ಬಾರಿಸ್ತೀವಿ? ಈ ಆ ತರ ಜೀವನಾಯಕನಾಗಿದ್ದ. ಹಾಗಾಗಿ ನೋಡಿ, ಯೇಸು ಸ್ವಾಮಿ ಇಲ್ಲದ್ರೆ ನಮ್ಮ ಜೀವನದಲ್ಲಿ ಒಂದು ಬಿಡುಗಡೆ ಇಲ್ಲ. ಯೇಸು ಸ್ವಾಮಿ ಇಲ್ಲದ್ರೆ ಜೀವನದಲ್ಲಿ ಒಂದು ಬಿಡುಗಡೆ ಇಲ್ಲ. ಅಂದ್ರೆ ಬಿಡುಗಡೆ ನಿಮ್ಮ ಆರೋಗ್ಯದಲ್ಲಿ ಇರ್ಬೋದು, ಇಲ್ಲದ್ರೆ ನಿಮ್ಮ ಸೈತಾನ ಕಷ್ಟಗಳೇ ಇರ್ಬೋದು. ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್, ಅಂದ್ರೆ ಪರ್ಮನೆಂಟ್ ಆಗಿರಲ್ಲ, ಶಾಶ್ವತವಾದ ಒಂದು ಬಿಡುಗಡೆ ಇರಲ್ಲ. ಈಗ ಲೋಕದಲ್ಲಿ ಸಿಗ್ತಾರೆ, ಬಿಡುಗಡೆ ಕೊಡ್ತಾರೆ, ಯಾವುದು ಕೊಡ್ತಾರೆ ಹೇಳೋದು ಮಾತಾಡಿದ್ರೆ ಅದು 1 ಕಿಲೋ ದಿವಸಕ್ಕೂ ಮಾಡ್ತಾ ಇರ್ತದೆ. ಒಂದು ವಾರ ಮತ್ತೆ ಅದು ಸಮಸ್ಯೆ ಮತ್ತೆ ಅದು ರೈತ ಆಗ್ತದೆ. ಅದು ಇಂಪರ್ಮನೆಂಟ್, ಅಂದ್ರೆ ಅದು ಶಾಶ್ವತ ಅಲ್ಲ. ಶಾಶ್ವತವಾಗಿರುವುದು ಲೋಕದಲ್ಲಿ ಸಿಕ್ಕಲ್ಲ, ನಮಗೆ ಲೋಕದಲ್ಲಿ ಸಿಕ್ಕಲ್ಲ. ಮತ್ತೆ ದೇವರು ಕೊಡೋದು ಒಂದು ಪರ್ಮನೆಂಟ್ ಡೆಲಿವರೆನ್ಸ್, ಒಂದು ಪರ್ಮನೆಂಟ್ ಆದ ಒಂದು ಬಿಡುಗಡೆ ಕೊಡ್ತಾರೆ. ಅಂದ್ರೆ ಯೇಸು ಸ್ವಾಮಿ ಇಲ್ಲ. ಇನ್ನೊಂದು ಏನು ಹೇಳಿದ್ರೆ, ಯೇಸು ಸ್ವಾಮಿ ಇಲ್ಲದ್ರೆ ನಮ್ಮ ಜೀವನದಲ್ಲಿ ಒಂದು ಏನಂತಾರೆ ನಿರೀಕ್ಷೆ. ಸೊ ನಾವು ಈಗ ನೋಡಿ, ಪ್ರಪಂಚದಲ್ಲಿ ಇರುವವರು ಹೋಪ್ ಕೊಡ್ತಾರೆ. ಎಂತ ಹೋಪ್ ಅಂದ್ರೆ ಅದರಲ್ಲಿ ಒಂದು ಪರ್ಮನೆಂಟ್ ಹೋಪ್ಗೆ ಒಂದು ಹೋಪ್ ಇರಲ್ಲ. ಇದು ನಮ್ಮ ಮೂಲಕ ಡೌಟ್ ಬಂದ್ಬಿಡ್ತದೆ ಅಂತ ನಮ್ಮ ನಂಬಿಕೆ. ಅವರು ಎಲ್ಲೋ ಒಂದು ಟಾರ್ಗೆಟ್ ಇಟ್ಟು ನಮ್ಗೊಂದು ಹೋಪ್ ಕೊಡ್ತಾರೆ. ಪ್ರಪಂಚದಲ್ಲಿರುವ ಒಂದು ನಮ್ಗೆ ಬ್ರೈನ್ ವಾಶ್ ಮಾಡಿ ಹೋಪ್ ಕೊಡ್ತಾರೆ. ಪ್ರಪಂಚದಲ್ಲಿರುವ ಹೋಗ್ತೀವಿ ಅಂದ್ರೆ ಯೇಸು ಸ್ವಾಮಿ ಕಡೆ ಮಾತ್ರ ನಮಗೊಂದು ನಿರೀಕ್ಷೆ ಇದೆ, ನಮಗೊಂದು ಹೋಪ್ ಇದೆ. ನಾಳೆ ಏನಾದ್ರೂ ನಮ್ಗೆ ಹೋಪ್ ಇರ್ತದೆ. ನಾಳೆ ನಮ್ಮ ಜೀವನದಲ್ಲಿ ಒಂದು ಹೋಪ್ ಇದೆ. ನಾಳೆ ನಾನು ಇವತ್ತಿದ್ದೇನೆ, ಸಾಯಂಕಾಲ ನಾನು ಒಂದು ವೇಳೆ ಇಲ್ಲೆಲ್ಲರೂ ನನಗೂ ಒಂದು ಸಮಾಧಾನ, ದೇವರ ಕಡೆ ಇರುವುದನ್ನು ಸಮಾಧಾನ. ಹೋಪ್ ಮೇಲೆ ಒಂದು ಸಮಾಧಾನ ಇದೆ, ಆ ನಿರೀಕ್ಷೆಯಿಂದ ಒಂದು ಸಮಾಧಾನ ಇದೆ, ಆ ನಿರೀಕ್ಷೆಯಿಂದ ಒಂದು ಬಿಡುಗಡೆ ಇದೆ. ದೇವರ ಪ್ರಪಂಚದಲ್ಲಿ ನಿರೀಕ್ಷೆಯಲ್ಲಿ ನಿಮ್ಗೆ ಸಮಾಧಾನ ಇರಲ್ಲ. ಪ್ರಪಂಚದಲ್ಲಿ ಟೆನ್ಷನ್, ಪ್ರಪಂಚದವರು ಕೊಡುವ ಸಮಾಧಾನದಲ್ಲಿ ನಿರೀಕ್ಷೆಯಲ್ಲಿ ಒಂದು ಟೆನ್ಷನ್. ಅವನು ಹೇಳಿದ್ದನ್ನು ಅವ್ನು ಮಾಡ್ತಾನೆ ಇಲ್ಲವೇ, ಅವನು ಹೋಗ್ತಾನೆ ಅಂದ್ರೆ ಅವನು ಮಾಡ್ತಾನೆ ಇಲ್ಲವೋ, ಅವನು ಹೇಳಿದ್ದನ್ನು ಆ ಕೆಲಸ ಆಗ್ತದೆ ಇಲ್ಲವೋ. ಮತ್ತೆ ಎಷ್ಟು ಕೂಡ ಸಮಾಧಾನ ನನ್ನ ಸಮಾಧಾನ ಎಷ್ಟು ಅವರ ಸಮಾಧಾನ ಕೊಡಬೇಕು. ಎಷ್ಟು ಅನುಕೂಲದಲ್ಲಿ ಒಂದು ನಿರೀಕ್ಷೆಯಲ್ಲಿ ಒಂದು ಸಮಾಧಾನ ಇದೆ, ಅವರು ವಿರೋಧದಲ್ಲಿ ಒಂದು ಸಮಾಧಾನ. ಅದು ಬಿಡುಗಡೆ ಅದು ಶಾಶ್ವತ ಬಿಡುಗಡೆಯಾಗಿದೆ. ಇನ್ನು ನೋಡ್ಬೇಕಂದ್ರೆ ಯೇಸು ಸ್ವಾಮಿ ಇಲ್ಲದ್ರೆ ನಮ್ಮ ಹಿಸ್ಟ್ರಿನೇ ಇಲ್ಲ. ಹಿಸ್ಟ್ರಿ ಅಂದ್ರೆ ಹಿಸ್ಟ್ರಿ ಏನಂತಾರೆ, ಒಂದು ಇತಿಹಾಸ ಇಲ್ಲ. ಯೇಸು ಸ್ವಾಮಿ ಈಗ ನೋಡಿ, ನಾವು ಸಾಧಾರಣ ಲೋಕ ಪ್ರಕಾರ ಜೀವನ ಮಾಡಿದ್ರೆ ಈಗ ಹುಡುಗರ ದೃಷ್ಟಿಯಲ್ಲಿ ಓಕೆ, ಅವ್ರು ಬಂದಿದ್ರು ಹುಟ್ಟಿದ್ರು ಏನೋ ಇರಲ್ಲ, ಅಂದ್ರೆ ಒಂದು ಉದ್ದೇಶ ಇರಲ್ಲ. ಯೇಸು ಸ್ವಾಮಿ ಇಲ್ಲದೆ ನಾವೇನು ಜೀವನ ಯಾವುದೋ ಬೆಳಗ್ಗೆ ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೋದು, ಮತ್ತೆ ಬರ್ಬೋದು, ಮತ್ತೆ ಮಲಗೋದು, ಮತ್ತೆ ಕೆಲಸಕ್ಕೆ ಹೋಗೋದು. ಒಂದು ಉದ್ದೇಶ ಇಲ್ಲದ ಜೀವನ ನಡೀತಾ ಇರ್ತದೆ. ಮತ್ತೆ ಯೇಸು
ಕಡೆ ಬರಬೇಕು, ಉದ್ದೇಶ ಇರ್ತದೆ. ಸೊ ಅದರಿಂದ ನಮ್ಗೆ ಉದ್ದೇಶ ಇಟ್ಕೊಂಡೇ ಜೀವನ ಮಾಡ್ತಾ ಇರ್ತೀವಿ. ಹೇಗೆ ನಡಿಬೇಕು, ಹೆಂಗೆ ಇರಬೇಕು, ಹೆಂಗ್ ಜೀವನ ಮಾಡಬೇಕು ಎಲ್ಲ ಬರುತ್ತೆ. ಸೊ ನಮ್ದು ಹಿಸ್ಟರಿ ಇರ್ತದೆ, ಅದೇ ನಮ್ಮ ಇತಿಹಾಸ. ಸೊ ನಮ್ಮ ಲೈಫ್ ಒಂದು ಅರ್ಥ ಇರ್ತದೆ. ಸ್ವಾಮಿ ಪಾಲಿಸುವ ಲೈಫ್ ಏನಿರ್ತದೆ ಒಂದು ಅರ್ಥ, ಅದು ಒಂದು ಇತಿಹಾಸ, ಒಂದು ಹಿಸ್ಟರಿ. ಸೊ ಇದಕ್ಕೋಸ್ಕರ ನಾವು ಇದೆಲ್ಲ ನಮ್ಗೆ ಇಷ್ಟ ಕೊಡ್ತಾರೆ. ಸೊ ನಾವು ಮತ್ತೆ ಕಟ್ಕೊಳ್ತಾ ಇರ್ತೇವೆ. ಯೇಸುವಲ್ಲಿ ಯೋಹಾನ 11ನೇ ಅಧ್ಯಾಯ 25ನೇ ವಚನ. John chapter 11 verse 25. John chapter 11 verse 25. John chapter 11 verse 25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನಲ್ಲಿ ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಕೇಳಿದನು. ನಾನೇ ಪುನರುತ್ಥಾನ. ಒಬ್ಬ ಯೇಸು ಸ್ವಾಮಿ ಪ್ರೀತಿ ಮಾಡುವ ಒಬ್ಬ ಮನುಷ್ಯ ಲಾಜರ್. ಅವನು ಒಂದು ವೀಕ್ನೆಸ್ ಇಂದ, ಬಾಡಿ ವೀಕ್ನೆಸ್ ಇಂದ ತಿಳ್ಕೊಂಡಿದ್ದ. ಸೊ ಅದು ನೋಡೋಕೆ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾರೆ. ಅದು ಗೊತ್ತಾಗಿರೋದ್ರಲ್ಲಿ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾರೆ. ಹೋಗಿದ ಮೇಲೆ ಏನಾಗುತ್ತೆ, ಅಲ್ಲಿ ಅವ್ರು ತಿಳ್ಕೊಂಡಿದ್ದ ಅವರು ಸಿಸ್ಟರ್ ಇರ್ತಾರೆ. ಸಿಸ್ಟರ್ ಇರ್ತಾರೆ. ಆ ಸಿಸ್ಟರ್ ಬರ್ತಾರೆ. ಆ ಸಿಸ್ಟರ್ ಬಂದು ಏನ್ ಮಾಡ್ತಾರೆ, ಅವರು ಅವ್ರ ಕಡೆ ಬರ್ತಾರೆ. ಕಡೆ ಬರ್ತಾರೆ. ಅವ್ರ ಕಡೆ ಈ ವಿಷಯ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾರೆ ಕನ್ನಡದಲ್ಲಿ? ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು. ಸೊ ಯೇಸು ಹೇಳಿದರು, ನಾನೇ ಪುನರುತ್ಥಾನವೂ ಜೀವವಾಗಿದ್ದೇನೆ. ಇದು ಯಾವಾಗ ಹೇಳ್ತಾ ಇದ್ದಾರೆ? ಯೇಸು ಸ್ವಾಮಿ ಪ್ರಪಂಚದಲ್ಲಿ ಇರುವಾಗ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾ ಇದ್ದಾರೆ? ಪ್ರಪಂಚದಲ್ಲಿ ಜೀವ ಮಾಡುವ ಒಂದು ಸಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಅವರು ಇಂದಿನ ಹೋಗಿದ ಮೇಲೆ ಅವ್ರು ಹೇಳ್ತಾರೆ, ಇವರು ತಿಳ್ಕೊಂಡು ನೀವು ಹೋಗಿದ್ರು. ಓಕೆ ಸ್ವಾಮಿ, ನನ್ಗೆ ಗೊತ್ತು ನೀವು ಬಂದಿರಾ, ನೀವು ಬಂದಿದ್ದೀರಿ, ಮತ್ತೆ ನಾನು ನಿಮ್ ಜೊತೆ ಮತ್ತೆ ನಿಮ್ಮನ್ನು ನೋಡ್ತೀನಿ. ಮತ್ತೆ ನಾನು ಕೆತ್ತಿದ ಮತ್ತೆ ನಮ್ಮ ತಮ್ಮನ ಮಾರ್ತಳು ಸತ್ತವರ ಕಡೆಗೆ ದಿನಗಳು ಪುನರುತ್ಥಾನವಾಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದಂತ ದೇವಕುಮಾರನ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. Which words? Okay, I put that. He already began the resurrection at the last day. Not answered. You put that below. ಮಾರ್ತಳು ಸತ್ತವರ ಕಡೆಗೆ ದಿನದಲ್ಲಿ ಪುನರುತ್ಥಾನವಾಗುವಾಗ. ಸೊ ಇವರು ಒಂದು ಇವರೇನಿದ್ರೆ ಯೇಸು ಸ್ವಾಮಿ ಈಗ ಅವರು ಆ ಟೈಮಲ್ಲಿ ಬಗ್ಗೆ ಮಾತಾಡ್ತಾರೆ. ಮತ್ತೆ ಅವನು ಹೇಳ್ತಾನೆ, ಮತ್ತೆ ಮಾತಾಡ್ತಾನೆ. ಆ ಟೈಮಲ್ಲಿ ಬಗ್ಗೆ ಮಾತಾಡ್ತಾರೆ. ಇವರೇನ್ ಮಾಡ್ತಾರೆ, ಅವರು ಆಮೇಲೆ ಬರ್ತಾರೆ. ಪುನರುತ್ಥಾನ ಸಮಯದಲ್ಲಿ ಎದ್ದು ಬರ್ತಾರೆ. ಮಾಡೋರು ಏನ್ ಮಾಡ್ತಾರೆ,
ನನ್ನ ಜೀವನಾಗಿ ಇವಾಗ ನನ್ನ ಮಕ್ಕಳ ಜೀವನ ಚೆನ್ನಾಗಿರ್ಬೇಕು. ನಾನು ನಂಬಿರೋರ ಜೀವನ ಇವಾಗ ಅವರು ಚೆನ್ನಾಗಿರ್ಬೇಕು. ಇವತ್ತು ಅವರು ನನ್ನ ಬಗ್ಗೆ ತಿಳ್ಕೊಳ್ಬೇಕು. ಇವಾಗ ಅವರು ಸರಿಯಾದ ಮಾರ್ಗದಲ್ಲಿ ನಡೀಬೇಕು. ಅವ್ರ ಜೀವನ ಸರಿಯಾದ ಮಾರ್ಗದಲ್ಲಿ ಇರಬೇಕು. ಅವ್ರ ಜೀವನದಲ್ಲಿ ಒಂದು ಫ್ರೂಟ್ ಫಲಗಳು, ಒಂದು ಫಲ ಇರಬೇಕು. ಅವ್ರ ಜೀವನ ಒಂದು ಜೀವನ ಲೈಕ್ ಅವ್ರ ಜೀವನ ಇನ್ನೊಬ್ಬರಿಗೂ ಸಹಾಯಕರವಾಗಿ ಸಹಾಯಕರವಾಗಬೇಕು. ಇನ್ನೊಬ್ಬರು ಅವರಲ್ಲಿ ಒಂದು ಹೋಪ್ ಇರಬೇಕು. ನಮ್ಗೆ ಈಗ ನೋಡ್ತೇವೆ. ಮತ್ತೆ ನಾವೇನ್ ಕೊಡ್ಬೇಕು? ಇವ್ರು ಮಾತಾಡ್ತಾರೆ ಏನ್ ಮಾಡ್ತಾರೆ ಅವ್ರಿಗೆ ನಾವು ಯಾಕೆ ಭಯದಿಂದ ಮತ್ತೆ ನೋಡ್ತೀವಿ, ಯಾಕೆ ಭಯದಿಂದ ಮತ್ತೆ ಪಾಠಗಳು ಹೋಗ್ತೀವಿ, ಯಾಕೆ ಭಯದಿಂದ ವಾಕ್ಯ ಕೇಳ್ತೀವಿ, ಯಾಕೆ ಭಯದಿಂದ ಎಲ್ಲ ಮಾಡ್ತೀವಿ. ಮತ್ತೆ ನಾಳೆ ಬರ್ತೀವಿ, ನಾವು ಇಲ್ಲಿದ್ರೆ ಮತ್ತೆ ನಾಳೆ ತಿಳ್ಕೊಂಡಿದ್ದೀವಿ. ನಾಳೆ ಇಲ್ಲ, ಇವತ್ತಿಗೆ ನಾವು ನಾವು ಈ ಭೂಮಿ ಮೇಲೆ ನಾವು ಇರುವಾಗಲೇ ನಾವು ದೇವರನ್ನು ನೋಡಬೇಕು, ಸತ್ಯದಲ್ಲಿ ನಡೆಯಬೇಕು. ಅದು ದೇವರ ವಿಚಾರ ನಾವು ಇವಾಗಲೇ ನಡೆಯಬೇಕು. ಇವಾಗಲೇ ನಮ್ಮ ಜೀವನದಲ್ಲಿ ಮೇಲೆ ಬರಬೇಕು. ಅಂದ್ರೆ ನಮ್ಮ ಎದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ನಾಳೆ ನಾವು ಹೋಗಿದ ಮೇಲೆ ಏನಾಗ್ತದೋ ಅನ್ನೋ ಭಯದಿಂದ ನಾವು ಇವತ್ತು ಜೀವನ ನಡೀತಾ ಇದ್ದಾರೆ. ಬಹಳ ಜನ ಕ್ರೈಸ್ತವರು ನಾಳೆ ಕರ್ಕೊಂಡ ಮೇಲೆ ಯೇಸು ಸ್ವಾಮಿ ಕಡೆ ಒಳ್ಳೆ ಜೀವನ ಮಾಡ್ಬೇಕು, ಪರಲೋಕಕ್ಕೆ ಹೋಗ್ಬೇಕಾರೋ ಪರಲೋಕಕ್ಕೆ ಹೋಗ್ಬಿಡ್ತಾರೋ ಇಲ್ಲವೋ ಆ ನಂಬಿಕೆ ಅಪ್ಪಕ್ಕೆ ಇರ್ಲಿ. ನರಕೋಕ್ಕೆ ಹೋಗ್ಬಿಡ್ತಾರೆ ಅಂತ ಭಯದಿಂದಾನೇ ಇವಾಗ ಸ್ವಾಮಿ ಮಾಡಿದ್ರು ಬಹಳ ಜನ. ಬಟ್ ದೇವರು ನಾಳೆ ಬಗ್ಗೆ ಕರ್ಕೊಂಡ್ ಬಗ್ಗೆ ಇವಾಗ ನೀವು ಚೆನ್ನಾಗಿರುತ್ತೆ. ನಾಳೆ ಬಗ್ಗೆ ನಾವು ಯೋಚನೆ ಮಾಡಿ ನಾಳೆ ಬಗ್ಗೆ ನಾಳೆ ಬಗ್ಗೆ ನಮ್ಮ ಯೋಚನೆ ಮಾಡ್ಬೇಕು. ನಾಳೆ ಬಗ್ಗೆ ನಾಳೆ ಯೋಚನೆ ಮಾಡ್ತೇವೆ. ಸೊ ನಾವು ಇವತ್ತು ಬಗ್ಗೆ ಯೋಚನೆ ಮಾಡಿ ಇವತ್ತು ನನ್ನ ಜೀವನ ಏನು, ಇವತ್ತು ನಾನು ಯೇಸು ಸ್ವಾಮಿ ಏನು ನಾನು. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾಕೆ ನಾನು ಈ ಜೀವನದಲ್ಲಿ ನಡೀತಾ ಇದ್ದೇನೆ. ಓಕೆ, ಐ ವಿಲ್ ಕಂಟಿನ್ಯೂ ದಿಸ್ ಆಕ್ಚುಲಿ.